ಖ್ಯಾತ ನಟ ಶಾರೂಕ್ ಖಾನ್ ಮಗನ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ಶಾರೂಕ್ ಮಗ ಆರ್ಯನ್ ಖಾನ್, ಬಾಲಿವುಡ್ ಬಾದ್ಶಾ ಶಾರೂಕ್ ಖಾನ್ ಮಗನ ಮೇಲೆ ಅಥವಾ ಮಗನ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ಶಾರೂಕ್ ಖಾನ್ ಮಗ ಆರ್ಯನ್ ಖಾನ್, ಆರ್ಯನ್ ಮೇಲೆ ಸಮೀರ್ ವಾಂಖೆಡೆ ಸಮರ. ನೆಟ್ಫ್ಲಿಕ್ಸ್ ಮತ್ತು ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ವಿರುದ್ಧ ಮಾನನಷ್ಟ ಕೇಸ್ ಯಾವುದೇ ಪಬ್ಲಿಸಿಟಿಗಲ್ಲ, ಆತನ ಸ್ಪಷ್ಟನೆ, ಸಮೀರ್ ಸ್ಪಷ್ಟನೆ. ಇದು ಘನತೆಯ ವಿಷಯ, ಸ್ವಾಭಿಮಾನದ ವಿಚಾರ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಬೇಕು ಎಂದವರ ವಿರುದ್ಧದ ಹೋರಾಟ. ನನಗೆ ಬರುತ್ತಿರುವ ಬೆದರಿಕೆ, ಕೆಟ್ಟ ಸಂದೇಶಗಳನ್ನು ನಾನು ಸಹಿಸಿಕೊಂಡಿದ್ದೇನೆ. ನೋಡಿಕೊಂಡು ಸುಮ್ಮನಿರುವ ವ್ಯಕ್ತಿ ನಾನಲ್ಲ. ಯಾವುದೇ ಸ್ವಾಭಿಮಾನಿ ವ್ಯಕ್ತಿ ಸೈಲೆಂಟ್ ಆಗಿರಲ್ಲ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಕಾನೂನು ಹೋರಾಟ ನಡೆಸುತ್ತೇನೆ. ನನ್ನ ಕೈಲಾದಷ್ಟು ಎಲ್ಲ ವಿಚಾರಗಳನ್ನು ದೆಹಲಿ ಹೈಕೋರ್ಟ್ ಮುಂದೆ ಮಂಡಿಸಿದ್ದೇನೆ. 2008ರ ಬ್ಯಾಚ್ನ ಭಾರತೀಯ ಕಂದಾಯ ಸೇವಾ ಅಧಿಕಾರಿ ವಾಕೆಂಡೆ 2021ರವರೆಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ನಟ ಶಾರೂಕ್ ಖಾನ್ ಮಗನ ವಿರುದ್ಧ ಮಾನನಷ್ಟ ಕೇಸ್ ವಿಚಾರ. ನಟ ಶಾರೂಕ್ ಖಾನ್ ಮಗನ ವಿರುದ್ಧ ಮಾನನಷ್ಟ ಕೇಸು. ನಿಜಕ್ಕೂ ಕೂಡ ಶಾರೂಕ್ ಖಾನ್ ಕಟ್ಟಿದ ಸಾಮ್ರಾಜ್ಯಕ್ಕೆ ಕೆಟ್ಟ ಡಾಟ್ ಆಗ್ತಾರ ಮಗ ಆರ್ಯನ್ ಖಾನ್. ಆರ್ಯನ್ ಮೇಲೆ ಸಮೀರ್ ವಾಂಖೆಡೆ ಸಮರ ಸಾರಿದ್ದಾರೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ನೆಟ್ಫ್ಲಿಕ್ಸ್ ಮತ್ತು ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ವಿರುದ್ಧ ಮಾನನಷ್ಟ ಕೇಸ್ ಯಾವುದೇ ಪಬ್ಲಿಸಿಟಿಗಲ್ಲ, ನನಗೆ ಯಾವುದೇ ಜಾಹೀರಾತಿನ ತೆವಲಿಲ್ಲ. ಇದು ನನ್ನ ಘನತೆ ವಿಚಾರ, ಸ್ವಾಭಿಮಾನದ ವಿಚಾರ. ನನ್ನ ಘನತೆ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಕೆಲಸ ಯಾರೇ ಮಾಡಿದರೂ ಕೂಡ ನಾನು ಸಹಿಸೋದಿಲ್ಲ. ದೇಶದಲ್ಲಿ ಕಾನೂನಿದೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ಅದಕ್ಕೆ ನಾನು ಸರ್ವ ಸ್ವತಂತ್ರ. ನನಗೆ ಬರುತ್ತಿರುವಂಥ ಬೆದರಿಕೆ ಕರೆಗಳು ಇವನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ನೋಡ್ಕೊಂಡು ಸುಮ್ಮನಿರುವಂಥ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಸಮೀರ್, ಯಾವುದೇ ಸ್ವಾಭಿಮಾನಿ ವ್ಯಕ್ತಿಯೂ ಕೂಡ ಸೈಲೆಂಟ್ ಆಗಿರೋದಿಲ್ಲ, ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾನೆ. ನಾನು ಸಾಧ್ಯವಾದಷ್ಟ ಮಟ್ಟಿಗೆ ಕಾನೂನು ಹೋರಾಟ ನಡೆಸ್ತೀನಿ. ನನ್ನನ್ನು ತಡೆಯೋರು ಯಾರು? ದೇಶದಲ್ಲಿ ಕಾನೂನಿದೆ, ಆ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ನಾನು ಆ ಅವಕಾಶಗಳನ್ನು ಬಳಸಿಕೊಳ್ಳುತ್ತೇನೆ, ಸದುಪಯೋಗಪಡಿಸಿಕೊಳ್ಳುತ್ತೇನೆ. 2008ರ ಬ್ಯಾಚಿನ ಭಾರತೀಯ ಕಂದಾಯ ಸೇವಾ ಅಧಿಕಾರಿ ಆಗಿದ್ದರು ವಾಂಖೆಡೆ. 2021ರವರೆಗೂ ಕೂಡ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ನಿರ್ದೇಶಕರಾಗಿ ಕೆಲಸ ಕೂಡ ಮಾಡಿದರು. ನಟ ಶಾರೂಕ್ ಖಾನ್ ಮೇಲೆ ಸಮುದ್ರದ ತಟದಲ್ಲಿ ನಿಂತಿದ್ದ ಹಡಗಿನ ಒಳಗೆ ಮೋಜು ಮಸ್ತಿ ಮಾಡುತ್ತಿದ್ದಂತಹ ಗುಂಪಿನಲ್ಲಿ ಶಾರೂಕ್ ಮಗ ಆರ್ಯನ್ ಕೂಡ ಇದ್ದ. ಆತ ಡ್ರಗ್ಸ್ ತೆಗೆದುಕೊಂಡಿದ್ದ ಎನ್ನುವ ಅನುಮಾನದ ಮೇಲೆ ಒಂದಷ್ಟು ನಾರ್ಕೋಟಿಕ್ಸ್ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇವೆಲ್ಲದರ ನಡುವೆ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ವಿರುದ್ಧ ಈಗ ಸಮೀರ್ ಸಮರ ಸಾರಿದ್ದಾರೆ. ನಿಜಕ್ಕೂ ಇವರ ಮೇಲಿದ್ದಂಥ ಆರೋಪ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಯಾಕೆ ಸಮರ ಸಾರ್ತಿದ್ದಾರೆ, ಎಲ್ಲವೂ ಕೂಡ ಚರ್ಚಿತ ವಿಚಾರ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ, ನನ್ನ ವ್ಯಕ್ತಿತ್ವಕ್ಕೆ ಘಾಸಿಯಾಗಿದೆ. ನಾನು ಕಾನೂನು ಹೋರಾಟದಲ್ಲಿ ತೊಡಗಿಕೊಂಡಿದ್ದೇನೆ. ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಎರಡೆರಡು ಬಹುದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡಿದವರು. 2008ರ ಬ್ಯಾಚ್ನ ಭಾರತೀಯ ಕಂದಾಯ ಸೇವಾ ಅಧಿಕಾರಿ ಆಗಿದ್ದರು. ಅದಾದ ನಂತರ 2021ರವರೆಗೂ ಕೂಡ ನಾರ್ಕೋಟಿಕ್ಸ್ನ ಕಂಟ್ರೋಲ್ ಬ್ಯೂರೋದಲ್ಲೂ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸೊ ಈ ಎಲ್ಲ ಅನುಭವ ಅವರನ್ನು ಮತ್ತಷ್ಟು ಕಾನೂನು ಅರಿಯುವ ಒಬ್ಬ ಸದೃಢ ನಾಯಕನನ್ನಾಗಿ ಮಾಡಿರುತ್ತೆ. ಸೊ ಹೀಗಾಗಿ ಕಾನೂನು ಮಾರ್ಗಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಗೊತ್ತಿರುತ್ತೆ. ಸೊ ಕಾನೂನು ಹೋರಾಟದಲ್ಲಿ ಸಮೀರ್ ಈಗ ನಿರತರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.